ಏನೂ ಆಗೋದಿಲ್ಲ. ಏನೋ ಬೆಳ್ಕೊಂಡು ಹೋಗ್ತದೆ. ನಾವು ತಿಳ್ಕೊಂಡಿರ್ತೀವಿ. ನಾನು ಏನು ತಿಳ್ಕೊಂಡಿರ್ತೀನಿ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಹೇಳ್ತೀನಿ ನಿಮಗೆ. ನಾ ಅದನ್ನಂತ ದೇಶ ನಡೆದು ಅಂತ ಭಾಳ ಅದಕ್ಕೆ ಮಾತು ಕೇಳಿದ್ದೀನಿ ನಾನು. ಏನೋ ಅದನ್ನಂತೆ ನಡೆದು ಇವು ಅದರಂತೆ ನಡೆದಿಲ್ಲ, ಅದು ನಡೆಯೋಂಗೆ ನಡೀತಿರ್ತದೆ. ನಾವು ಹುಟ್ಟಿರ್ತೀವಿ, ಬದುಕಬೇಕಾಗಿರ್ತದೆ. ನಮ್ಮ ಅವ್ವಪ್ಪ ಇದ್ದರೆ ನಾವು ಬದುಕ್ತಾ ಇದ್ದೀವಿ ಇವತ್ತು. ನಾನು ಮುಂದಿನ ಜನರೇಷನ್ ನಾವಿದ್ದ ಅವ್ರು ಬದುಕ್ತಾರೆ. ಇದು ಬದುಕೋದು ಸಹಜವಾಗಿ ಬಂದ ಶಕ್ತಿ. ಅದನ್ನು ನಾವು ಅದಕ್ಕೆ ಎಜುಕೇಷನ್ ಮೂಲಕ ಇನ್ನಷ್ಟು ಪರ್ಫೆಕ್ಟ್ ಮಾಡ್ಕೊಂಡು ಹೋಗುವಂಥದ್ದು ವಿನಃ ಉದ್ಯೋಗ ಸೃಷ್ಟಿ ಮಾಡಿಸೋದಕ್ಕೆ ಶಿಕ್ಷಣ ಬೇಕು. ಉದ್ಯೋಗ ಆದರೆ ಸೃಷ್ಟಿ ಆಗ್ತಾವಂತ ಆಯ್ತಂದ್ರೆ ಉದ್ಯೋಗ ಸಿಗ್ತಾ ಹೋಗುತ್ತಲ್ಲ ರೀ, ಸಮಾಜ ಅನ್ನೋತ್ತಲ್ಲ. ನಿಮಗೆ 2 ಹೊತ್ತಿಗೆ ಊಟಕ್ಕೆ ಅನ್ನ, ಒಂದು ಮನೆ, ನಿನ್ನ ಕುಟುಂಬ ಚೊಕ್ಕೊಂಡು ಹೋಗೋಕೆ ಒಂದಿಷ್ಟು ಉದ್ಯೋಗ ಸಿಗ್ತಂದ್ರೆ ನೀವ್ಯಾಕೆ ತುಳುಕ್ ಹಾಕಿರಿ? ಮತ್ತು ಹೆಣ್ಮಗಳು ಯಾಕೆ ಬೇಷ ಹಾಕಲ್ಲ? ಸರ್, ಇದು ಏನಂತೀರ ನೀವು, ಒಂದು ಪ್ರಶ್ನೆಗೆ ಆಲ್ರೆಡಿ ಚರ್ಚೆ ಮೂಲನೇ ಅದೇನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಇಲ್ಲದ ಸಂಘಕ್ಕೆ ಆಸ್ತಿ ಮಾಡುವ ಪರವಾನಗಿ ನೀಡಿದವ್ರು ಯಾರು? ಎಲ್ಲರೂ ಒಬ್ಬರಲ್ಲ. ಕಾಂಗ್ರೆಸ್ ಹಿಡ್ಕೊಂಡು ಇವತ್ತು ನಾವು ಕೇಳ್ಬೇಕಾಗ್ಯದ. ಇವತ್ತಿನ ದೊಡ್ಡದಾಗಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ, ಇದು ಯಾಕೆ ಬೇಕು ಮಲ್ಕೊಂಡಿದ್ರೆ ನೀವು? ರಿಜಿಸ್ಟ್ರೇಷನ್ ಮಾಡಿಸಂತ ಯಾಕೆ ಹೇಳಿಲ್ಲ ಪಟೇಲ್ರು? ರಿಜಿಸ್ಟ್ರೇಷನ್ ಮಾಡಿಸಂತ ನೆಹರು ಅವ್ರು ಯಾಕೆ ಹೇಳಿಲ್ಲ? ಒಂದೇಳು ಮಾಡಲಿಲ್ಲ, ಅಮೆಂಡ್ಮೆಂಟ್ ತೆಗಿಸಿದ ಸಂವಿಧಾನಕ್ಕೆ ಅವ್ರ ಕೈಯಲ್ಲಿ ಮೆಜಾರಿಟಿ ಇಲ್ಲಪ್ಪ. ಏನೋ ಎಲ್ಲನೂ ಅಂಬೇಡ್ಕರ್ ಬರೀಬೇಕಂತೇನಿಲ್ಲ. ಅಂಬೇಡ್ಕರ್ ಪ್ರತಿಯೊಂದು ಉತ್ತರ ಅವ್ರಿಗೆ ಕೊಡ್ಬೇಕಂತಿಲ್ಲ. ನಿಮಗೇನಾಗಿತ್ತು ಅಡಿ? ಹೌದು. ಪಟೇಲ್ರು ಯಾಕೆ ಮಾಡಲಿಲ್ಲ? ನಮ್ಮ ನೆಹರೂಜಿ ಅವ್ರು ಯಾಕೆ ಮಾಡಲಿಲ್ಲ? ನಿಮ್ದು ರಿಜಿಸ್ಟ್ರೇಷನ್ ಮಾಡಿಸ್ರಿ, ಕಾನೂನು ಪ್ರಕಾರ ನಡೆಸಿ ಹೋಗಿ ಸಂವಿಧಾನ ಬಂದಿಟ್ಕೋರಿ ಅಂತ ಯಾಕೆ ಕೇಳಿಲ್ಲ? ನಿಮ್ಮ ಅಕೌಂಟ್ ಎಲ್ಲ ಯಾಕೆ ಕೇಳಿಲ್ಲ? ಸರ್, RSS ಕೆಲಕ್ಕೆ ತಪ್ಪು ಮಾಡಿದ್ರೆ ಖರ್ಗೆ ತಪ್ಪೇನು ಮಾಡಿಲ್ಲ, ಪ್ರಶ್ನೆ ಮಾಡ್ತಾ ಇದ್ದಾರೆ. ತಪ್ಪಂತ ಅನ್ಬಾರ್ದು ನಾವು. ಅದು ಅವ್ರು ತಿದ್ದುಕೊಳ್ಳಿ ಅನ್ನುವಂಥ ಮಾತು ನಾವು ಅನ್ಬೇಕಾಗ್ತದೆ. ಖರ್ಗೆ ಅವ್ರ ಇಂಟೆನ್ಷನ್ ನೋಡಿದ್ರೆ ಇರ್ಬೋದು, ಅವರು ಚಿಟ್ಟಿರ್ಬೋದು. ಅವ್ರಿಗೆ ಎಣ್ಣೆ ಆಗಿದೆ ಜಾಸ್ತಿ ತುಂಬ. ಅವ್ರಿಗಂತ ಅವ್ರು ಹಿಂದಿನವ್ರಿಗೆ ಫೋರ್ಫಾದರ್ಸ್ ಎಲ್ಲರಿಗೂ ಆಗ್ಯದ. ಬಿದ್ದು ಸಮುದಾಯಕ್ಕೆ ದೊಡ್ಡ ಹೊಡೆದು ಬಿದ್ದು ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಏನು ತಪ್ಪಲ್ಲ ಅಪ್ಪ, ತಪ್ಪೇನು ಮಾಡಿಲ್ಲ ಅವರು. ಸರ್, ಕೊನೆಯದೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಸರ್, ಸ್ವತಂತ್ರ ಸಿಕ್ಕ ಇಷ್ಟು ವರ್ಷ ಆದರೂ ಕೂಡ ನಾವು ಇನ್ನೂ ಜಾತಿ, ಧರ್ಮ, ಅದು ಇದು ಡೆವಲಪ್ಮೆಂಟ್ ಕುರಿತಾಗಿ ನಾವೇನು ಮಾತಾಡ್ತಾನೆ ಇಲ್ವ ಸರ್? ಅದು ದುರಂತ ಈ ದೇಶದ. ಅದಕ್ಕಾಗಿ ನಾವು ಶತಮಾನಗಳವರೆಗೆ ಗುಲಾಮಾಗಿ ಸತ್ತಿದ್ದೀವಿ. ಇದು ಇಲ್ಲದಕ್ಕಾಗಿ, ವೈಚಾರ ಶಕ್ತಿ ಇಲ್ಲದಕ್ಕಾಗಿ, ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋದಕ್ಕಾಗಿ. ಉತ್ತರ ಸಿಕ್ತು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ RSS ವಿರುದ್ಧ ಖರ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಿರೋದ್ರಲ್ಲಿ ಏನು ತಪ್ಪು ಇಲ್ಲ ಅನ್ನುವಂಥ ಒಂದು ನಿಷ್ಕರ್ಷ ಈ ಒಂದು ಡಿಸ್ಕಷನಲ್ಲಿ ಬರ್ತಾ ಇದೆ. ಅಂದರೆ ಏನಕ್ಕಪ್ಪ ಅಂದರೆ ಅಕೌಂಟಬಿಲಿಟಿ ಎಲ್ರಿಗೂ ಇರಬೇಕು. ಆಮೇಲೆ ಲಾಸ್ಟಿಗೆ ಬಂದ ತಕ್ಷಣ ನನ್ನದೇ ಆದಂಥದ್ದು ಒಂದು ಏನಂತೀರ ನೀವು, ಕಳಕಳಿಯ ಪ್ರಶ್ನೆ ಇಲ್ಲಪ್ಪ ಅಂದರೆ ಒಂದು ಜಿಜ್ಞಾಸದ ಪ್ರಶ್ನೆ. ಅದೇನಪ್ಪ ಅಂತಂತಂದರೆ, ನಮ್ಮ ದೇಶ ಸ್ವತಂತ್ರ ಸಿಕ್ಕು ಇವತ್ತಿಗೆ 70 ವರ್ಷ ಕಳೆದ್ರು ಕೂಡ ಇನ್ನೂ ಆದರೂ ಕೂಡ ನಾವು ಸಂಘ, ಆಮೇಲೆ ನಾನು ಮೇಲು ನೀನು ಕೀಳು, ಜಾತಿ, ಧರ್ಮ ಅಂತ ಹೇಳಿ ಬಡ್ದಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಕುರಿತಾಗಿ ಯಾರು ಮಾತಾಡ್ತಾರೋ. ಸೊ ಲೆಟ್ ಇಟ್ ಬಿ. ದೇಶ ಹೆಂಗೆ ಹೋಗ್ತಾ ಇರುತ್ತೋ, ದೇಶದ ಜನ ಏನು ಕೇಳೋಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅದನ್ನು ಹೇಳೋದೇ ನಮ್ಮ ಕರ್ತವ್ಯ. ಮತ್ತು ಏನು ನಡೀತಾ ಐತೆ ಅದನ್ನು ಹೇಳೋದು, ಸತ್ಯದ್ದು ಕಂಡದು ಕಂಡಾಗೆ ಅನ್ನೋದು ಅಂತ ನಮ್ಮ ಪ್ರೋಗ್ರಾಮ್ ಹೆಸರು ಕೂಡ ಅದೇ ಐತೆ. ಏನು ಕಾಣ್ತೈತೋ ಅದನ್ನು ಹೇಳ್ತಾ ಇರ್ತೀವಿ. ಸೊ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಶೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲನ್ನು ಮೂಲತಃ ಸಬ್ಸ್ಕ್ರೈಬ್ ಆಗೋದನ್ನು ಬಿಡಬೇಡಿ. ಆಮೇಲೆ ಸ್ವತಂತ್ರ ಪತ್ರಿಕೋದ್ಯಮ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ ನಿಮ್ಗೆ ಕೈಲಾದ ಸಹಾಯ ಮಾಡಿ. ಕೆಳಗಡೆ ಬಾರ್ಕೋಡ್ ಕೊಡ್ತಾ ಇರ್ತೀವಿ, ಇಲ್ಲಪ್ಪ ಅಂದರೆ ಫೋನ್ಪೇ ನಂಬರನ್ನು ಹಾಕ್ತಾ ಇರ್ತೀವಿ. ಹಾಕಿ ವೀಕ್ಷಕರೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನಕ್ಕಂತಂದ್ರೆ ಸ್ವತಂತ್ರ ಧ್ವನಿ ನಿಮ್ಗೆ ಬೇಕು, ನಮಗೂ ಬೇಕು. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.